ಮಾಜಿ ಮಂತ್ರಿ ಕೆಎನ್ ರಾಜಣ್ಣ ಗುಡ್ ನ್ಯೂಸ್. ಮತ್ತೆ ಸಿದ್ದು ಸಂಪುಟಕ್ಕೆ ಕೆಎನ್ ರಾಜಣ್ಣರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಲು ಸಿಎಂ ಕಸರತ್ತು. ಮಾಜಿ ಮಂತ್ರಿ ಕೆಎನ್ ರಾಜಣ್ಣ ಗುಡ್ ನ್ಯೂಸ್. ಮತ್ತೆ ಸಿದ್ದು ಸಂಪುಟಕ್ಕೆ ಕೆಎನ್ ರಾಜಣ್ಣರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಕಸರತ್ತು. ಎಐಸಿಸಿ ಕಾರ್ಯದರ್ಶಿ ಕೆಪಿ ವೇಣುಗೋಪಾಲ್ ಜೊತೆ ಚರ್ಚೆ. ಕೇರಳ ವೇಣುಗೋಪಾಲ್ ಮನವೊಲಿಸಲಿಕ್ಕೆ ಸಿದ್ದು ಸರ್ಕಸ್ ಮಾಡ್ತಾ ಇದ್ದಾರೆ. ಸಕ್ಸಸ್ ಆದಂತೆ ಕಾಣ್ತಾ ಇದೆ. ರಾಹುಲ್ ಜೊತೆಗೆ ಮಾತನಾಡಿ ಕೇರಳ ವೇಣುಗೋಪಾಲ್ ಅವರು ಪರಿಶೀಲಿಸಿ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿರುವಂತಹ ರಾಹುಲ್ ಗಾಂಧಿ ಈಗ ರಾಹುಲ್ ಗಾಂಧಿ ಒಪ್ಪಿಗೆ ಕೊಡುವುದು ಮಾತ್ರ ಬಾಕಿ ಇದೆ. ಇದು ಫ್ರೀಡಮ್ ಟಿವಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಎಸ್ ವೀಕ್ಷಕರೇ, ಈ ಹಿಂದೆ ಕೆಎನ್ ರಾಜಣ್ಣ ಅವರು ಮನಸ್ಸಿಗೆ ಏನ್ ಬರುತ್ತೋ ಅದನ್ನ ಘಂಟಾಘೋಷವಾಗಿ ಮಾಧ್ಯಮದ ಮುಂದೆ ಸಾರ್ವಜನಿಕರ ಮುಂದೆ ಮಾತನಾಡಿರುವಂತದ್ದು. ತಮ್ಮದೇ ಪಕ್ಷದಲ್ಲಿರುವಂತಹ ಹುಳುಕು ಕೊಳುಕುಗಳ ಬಗ್ಗೆ ಮಾಧ್ಯಮಗಳ ಮುಂದೆ ಸುಘೋಷಿತವಾಗಿ ಮಾತನಾಡಿರುವಂತದ್ದು ಹೈಕಮಾಂಡ್ಗೆ ಸ್ವಲ್ಪ ಬೇಜಾರಾಗಿತ್ತು. ಹಾಗೆ ಇನ್ನೇ ಸದನ ನಡೀತಾ ಇರುವಂತಹ ಸಮಯದಲ್ಲೇ ಕೆಎನ್ ರಾಜಣ್ಣ ಅವರ ಒಂದು ಸಚಿವ ಸ್ಥಾನವನ್ನ ವಜಾಗೊಳಿಸಲಾಯಿತು. ಅವತ್ತಿನ ದಿನ ಹೇಗಿತ್ತು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಕಣ್ಣೀರ್ ಹಾಕೋದೊಂದು ಬಾಕಿ ಇತ್ತು. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ರಾಜಣ್ಣ ಅವ್ರನ್ನ ಕಳಕಳಕ್ಕೆ ಸಿದ್ದರಾಮಯ್ಯ ಅವರಿಗೆ ಇಷ್ಟ ಇರಲಿಲ್ಲ. ನನ್ನ ಬಲಗೈಯಾಗಿ ನೋಡ್ಕೊಳ್ತಾ ಇದ್ದಂತಹ ರಾಜಣ್ಣ ಅವರ ಮಾತು ಸ್ವಲ್ಪ ಹೊರಟಾದ್ರೂ ಕೂಡ ಕಾರ್ಯಗಳಷ್ಟು ಚೆನ್ನಾಗಿರ್ತಿತ್ತು, ಶುದ್ಧಿಗಳಿರ್ತಿತ್ತು ಕಾರ್ಯದಲ್ಲಿ. ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕಳ್ಸಕ್ ಇಷ್ಟ ಇರಲಿಲ್ಲ. ಆದ್ರೂ ಕೂಡ ಹೈಕಮಾಂಡ್ಗೆ ಅವರು ತಲೆಬಾಗ್ಲೇಬೇಕಾಗಿತ್ತು. ವೇಣುಗೋಪಾಲ್ ಅವರು ಮಾತನಾಡ್ತಾರೆ ಆ ಒಂದು ಸಮಯದಲ್ಲಿ ಏನು ಅಂತಂದ್ರೆ, ನಿಮ್ಮ ಒಂದು ಸಿದ್ದರಾಮಯ್ಯ ಅವರೇ, ನಿಮ್ಮ ಒಂದು ಸಿಎಂ ಸ್ಥಾನ ವರ್ಸಸ್ ಸಚಿವ ಸ್ಥಾನ ಯಾವುದು ಬೇಕು ನಿಮಗೆ, ಯಾವ್ದಾದ್ರು ಒಂದು ಆಯ್ಕೆ ಮಾಡಬೇಕು, ಮೊದಲು ವಜಾ ಮಾಡಿ. ಹೈಕಮಾಂಡ್ ಹೇಳಿದ ಅಲ್ಲ, ರಾಹುಲ್ ಗಾಂಧಿ ಅವ್ರ ಹತ್ರ ರಾಹುಲ್ ಗಾಂಧಿ ಅವರೆಲ್ಲ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮತ ಕಳ್ಳತನದ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ರು. ಆಗ ಪ್ರತಿಭಟನೆಯಲ್ಲಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ಮೊದಲು ವಜಾ ಮಾಡಿ ಹಾಕಿ ಅಂತ ಹೇಳಿ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿಸಲಾಗಿತ್ತು. ಕೆಎನ್ ರಾಜಣ್ಣ ಅವರ ವಜಾ ಸಾಕಷ್ಟು ಜನರಿಗೆ ಖುಷಿಯನ್ನ ತಂದಿತ್ತು. ಆದ್ರೂ ಕೂಡ ಕೆಎನ್ ರಾಜಣ್ಣ ಜಗ್ಗಿಲ್ಲ ಬಗ್ಗಿಲ್ಲ. ಯಾವ ಮಾತುಗಳನ್ನ ಪ್ರತಿಪಾದಿಸ್ತಾ ಬಂದಿದ್ದಾರೋ ಪಕ್ಷದ ಒಳಗಿಟ್ಕೊಂಡು, ಸಚಿವ ಸ್ಥಾನದಲ್ಲಿ ಇದ್ಕೊಂಡು, ಹೊರಗೂ ಸಚಿವ ಸ್ಥಾನದಿಂದ ವಜಾ ಆದ ಮೇಲೂ ಕೂಡ ಅದೇ ಮಾತುಗಳನ್ನ ಆಡ್ತಾ ಇದ್ರು. ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಸಚಿವ ಕೆಎನ್ ರಾಜಣ್ಣ, ಈಗ ಸಚಿವ ಅಲ್ಲ ಬಿಡಿ, ಕೆಎನ್ ರಾಜಣ್ಣ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ ಅನ್ನುವಂತಹ ಸುದ್ದಿ ಕೂಡ ಬಂತು. ಆದ್ರೂ ಕೂಡ ಕೆಎನ್ ರಾಜಣ್ಣ ಅವರು ಮಾತನಾಡಲಿಲ್ಲ. ಸಹಕಾರ ಸಚಿವರಾಗಿದ್ದಂತಹ ಕೆಎನ್ ರಾಜಣ್ಣ ಪಕ್ಷದಿಂದ ಆ ಒಂದು ಸ್ಥಾನದಿಂದ ವಜಾಗೊಳ್ಳುವಂತಹ ವಿಚಾರವೂ ಕೂಡ ನಡೀತು. ಅದಾದ ನಂತರ ಈಗ ತನ್ನ ಆಪ್ತನನ್ನ ಸಿದ್ದರಾಮಯ್ಯ ಬಿಟ್ಕೊಡೋ ತರ ಕಾಣಿಸ್ತಾ ಇಲ್ಲ. ಬಿಟ್ಕೊಡಲ್ಲ, ಹೆಂಗ್ ಬಿಟ್ಕೊಡ್ತಾರೆ? ಕೆಎನ್ ರಾಜಣ್ಣ ಅವರು ಬೇಕು, ಬಲಗೈ ಬಂಟ ಬೇಕೇ ಬೇಕು. ಸೊ ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಬೇಕು ಅಂತಂದ್ರೆ, ಕೆಲವೊಂದು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಕೆಎನ್ ರಾಜಣ್ಣ ಅವ್ರು ಬೇಕು. ಸೊ ಆ ಒಂದು ಕಾರಣಕ್ಕಾಗಿ ಎಲ್ಲರನ್ನೂ ಕೂಡ ಹೈಕಮಾಂಡ್ ನಲ್ಲಿ ಇರುವಂತವ್ರು ಎಲ್ಲರನ್ನೂ ಮನವೊಲಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮನವೊಲಿಸಲಿಕ್ಕೆ ತೆಗೆದುಕೊಂಡಿರುವಂತಹ ಟೈಮ್ ಇದೆಯಲ್ಲ, ಬಹಳ ಲೇಟ್ ಆಗಿ ಹೋಗಿದೆ. ಸಿಎಂ ಸಿದ್ದರಾಮಯ್ಯ ಅವರು ಈಗಲೂ ಕೂಡ ವೇಣುಗೋಪಾಲ್ ಅವರಿಗೆ ಹೇಳಿರುವಂಥದ್ದಿಷ್ಟೇ, ಮತ್ತೆ ವಾಪಸ್ ಕರ್ಕೊಂಡ್ಬಿಡೋಣ ರಾಜಣ್ಣ ಅವ್ರನ್ನ, ಮತ್ತೆ ವಾಪಸ್ ಕರ್ಕೊಂಡ್ಬಿಡೋಣ, ರಾಜಣ್ಣ ಅವ್ರು ಇರಬೇಕು, ಸಚಿವ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಿ ನಿರ್ಧಾರವನ್ನ ಕೈಗೊಳ್ತಾ ಇರೋದು. ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ರಾಹುಲ್ ಗಾಂಧಿ ಅವರ ಜೊತೆಗೆ ಒಂದು ಸ್ವಲ್ಪ ಚರ್ಚೆ ಮಾಡಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಚರ್ಚೆ ಕೂಡ ಮಾಡಿ ಆಯ್ತು, ಜೊತೆಗೆ ಮಾತನಾಡಿ ಕೂಡ ಆಯ್ತು. ರಾಹುಲ್ ಗಾಂಧಿಗೂ ಸರಿ ಆಯ್ತು, ಮತ್ತೆ ವಜಾ ಮಾಡಿದ್ವಲ್ಲ, ಮತ್ತೆ ಸೇರ್ಸ್ಕೊಳ್ಳಿ ಅನ್ನೋ ತರ ಅವರು ಕೂಡ ಆ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ಆಯ್ತಲ್ಲ, ಕೆಎನ್ ರಾಜಣ್ಣ ಅವರು ಸಚಿವ ಸ್ಥಾನಕ್ಕೆ ಇನ್ನು ಬರೋದು ಫಿಕ್ಸ್ ಆಯ್ತು. ಹಾಗೆ ಭ್ರಷ್ಟಾಚಾರ ಆರೋಪಿಯ
ಆಗಿರುವಂತಹ ನಾಗೇಂದ್ರ ಅವರು ಬರ್ತಾರೇನು ಅಂತ ಸುದ್ದಿ ಬಂತು. ಅಲ್ಲ, ವಜಾ ಮಾಡಿ ಇನ್ನೇನು ಪ್ರಯೋಜನ ಅಂತ ಗೊತ್ತಾಗಿಲ್ಲ ನನಗೆ. ಮತ್ತೆ ಯಾಕೆ ವಜಾ ಮಾಡಬೇಕು, ಮತ್ತೆ ಯಾಕೆ ಕರ್ಕೋಬೇಕು? ಎಸ್ ವೀಕ್ಷಕರೇ, ಸಹಕಾರ ಸಚಿವರಾಗಿದ್ದಂತಹ ರಾಜಣ್ಣ OBC ವರ್ಗಗಳ ಒಕ್ಕೂಟದಲ್ಲಿ ಮಾತನಾಡ್ತಾರೆ. ನಿನ್ನೆ ಏನೋ OBC ವರ್ಗಗಳ ಒಕ್ಕೂಟ ನಡೆಯುತ್ತೆ. ಸೊ ಆ ಒಂದು ಒಕ್ಕೂಟದಲ್ಲಿ ಮಾತನಾಡ್ತಾರೆ. CM ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡ್ತಾರೆ. ವಜಾ ಆದ ನಂತರ ಅವ್ರು ಸಾಕಷ್ಟು ವಿಚಾರಗಳನ್ನ ಮಾತನಾಡಿಲ್ಲ. ಹಾಗೆ ವಜಾ ಆದ ನಂತರ ಅವರೆಲ್ಲೂ ಕೂಡ ಜಾಸ್ತಿ ಕಾಣಿಸ್ಕೊಂಡಿರಲಿಲ್ಲ. ಆ ಒಂದು ಚುನಾವಣೆ ಬೇರೆ ಗೆದ್ರು. ಅದಾದ ನಂತರ ನಿನ್ನೆ OBC ವರ್ಗಗಳ ಒಕ್ಕೂಟದಲ್ಲಿ KN ರಾಜಣ್ಣ ಅವರು ಪ್ರತ್ಯಕ್ಷವಾಗಿ 2013, 2013ರಿಂದ 2018 ಈ ಒಂದು ಕಾಲಾವಧಿಯಲ್ಲಿ ಏನು ಸಿದ್ದರಾಮಯ್ಯ ಅವರಿಗೆ ಜನಪ್ರಿಯತೆ ಇತ್ತೋ ಆ ಜನಪ್ರಿಯತೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳಿ ತನ್ನ ಮನದ ತುಮುಲವನ್ನ ತೋಡ್ಕೊಂಡಿರುವಂಥದ್ದು. ಮುಂದೆ ಏನಾಗಬೇಕು, ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕದಲ್ಲ. ಬರ್ತಾರಾ, ಸೇರಿಸ್ಕೊಂಡ್ರು ಯಾವ ಸಚಿವ ಸ್ಥಾನವನ್ನ ಕೊಡ್ತಾರೆ, ಅದೇ ಸಹಕಾರ ಸಚಿವರಾಗಿ ಮುಂದುವರಿತಾರಾ ನೋಡ್ಬೇಕು. ನವೆಂಬರ್ ಕ್ರಾಂತಿ ರಾಜಣ್ಣ ಅನ್ಕೊಂಡಂಗೆ ಇದೇ ಅಂತ ಅನ್ಕೊಳ್ಳುತ್ತೀನಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.